ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಶಿಬರೂರು ಜಾತ್ರೆ ಎಲ್ಲರಿಗೂ ಗೊತ್ತಿರ್ಬೋದು. ಶಿಬರೂರು ಜಾತ್ರೆ ಆಗ್ತಾ ಉಂಟು ಈಗ. ಅಂದರೆ ಮೊನ್ನೆ 16th ಸ್ಟಾರ್ಟ್ ಆಗಿದೆ. ಅದನ್ನ ಅಲ್ಲಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ ನಾವು. 6 o'clock ಆಯಿತು ಇವಾಗ. ಬೇಗ ಹೋದರೆ ರಶ್ ಇರೋದಿಲ್ಲಲ್ಲ, ಅದಕ್ಕೆ ಬೇಗ ಹೋಗಿ ಬರುವ ಅಂತ. ಮತ್ತು ವಿರಾಸತ್ ಕಂಬಳ ಎಲ್ಲ ಉಂಟು, ಸೊ ಹಾಗೆ ಅಲ್ಲಿ ಸಹ ಹೋಗ್ಲಿಕ್ಕುಂಟು. ಮತ್ತು ಫಂಕ್ಷನ್ ಕೂಡ ಉಂಟು. ಸೊ ಇವತ್ತು ತುಂಬ ಕಡೆ ಹೋಗ್ಲಿಕ್ಕುಂಟು. ಸೊ ಹಾಗೆ ಬೇಗ ಹೊರಡಿ ಬರುವ ಅಂತ, ಬೇಗ ಹೊರಡಿ ಹೋಗಿ ಬರುವ ಅಂತ ಬೇಗ ರೆಡಿ ಆಗಿದ್ದೇವೆ ನಾವು. ನಾನು, ಅಮ್ಮ, ತಂಗಿ ಹೋಗ್ತಾ ಇದ್ದೇವೆ, ಮೂವರು ಹೋಗ್ತಿದ್ದೇವೆ. ಓಕೆ ಗೈಸ್, ಸಿ ಯು ಲೇಟ್. ಗೈಸ್, ನಾವು ಹೋಗ್ತಾ ಇದ್ದೇವೆ, ನಾನು, ಅಮ್ಮ, ತಂಗಿ. ಸ್ವಲ್ಪ ಬೆಳಕಾಗಿದೆ ಈಗ, ಅಂದರೆ 6:30 ಮೇಲೆ ಆಯ್ತಲ್ಲ, ಸೊ ಹಾಗೆ. ಆದರೆ ಇದುಂಟು, ತುಂಬ ಫಾಗ್ ಇದೆ, ತುಂಬ ಉಂಟು ಅಂತ ಕಾಣುದಿಲ್ಲ. ಬಸ್ ಎಷ್ಟು ಗಂಟೆಗೆ ಬರ್ತದೆ ಗೊತ್ತಿಲ್ಲ, ಮಿಸ್ ಆಯ್ತದೆ, ಬಸ್ ಹೋಯ್ತದೆ. ಸೊ ನಾವಿವಾಗ ಕೈಕಂಬ ರೀಚ್ ಆದೆವು. ಇದರಿಂದ ನಾವು ಶಿಬರೂರಿಗೆ ಬರಲಿಕ್ಕೆ ಮಿನಿ ಬಸ್ ಇತ್ತು, ಸೊ ಅದರಲ್ಲಿ ಬಂದ್ವಿ. ನಾವು ರೀಚ್ ಆದ್ವಿ ಇಲ್ಲಿಗೆ. ಫೋಟೋ ತೆಗಿಲಿಕ್ಕೆ ನೋಡಿ, ಅಲ್ಲೊಂದು ಬಾವಿಯಿಂದ ರಾತ್ರಿ ನೀರು ತೆಗಿತಿದ್ದಾರಲ್ಲ, ಸೊ ಅದೇ ತೀರ್ಥ ಅದು. ಅದೇ ತೀರ್ಥ ಅಲ್ಲಿದು, ಶಿಬರೂರಿದು ತೀರ್ಥ ಅದೇ. ಸೊ ಟೆಂಪಲ್ ಹೋಗಿ ಬಂದು ಇವಾಗ ಆಳ್ವಾಸ್ ವಿರಾಸತ್ತಿಗೆ ಹೋಗ್ತಾ ಇದ್ದೇವೆ ನಾವು. ಬಟ್ ಅಷ್ಟು ಜನ ಇಲ್ಲ ಇವಾಗ, ಅಂದರೆ ಮಾರ್ನಿಂಗ್ 10:30 ಆಯ್ತಲ್ಲ, ಸೊ ಹಾಗೆ. ಸೌಂಡೇ ಮಾಡಲಿಲ್ಲ. ಇದು ತಗೊಳ್ಳುವ ಮರಣಿದೋಕಾಯಿ ಮಿಂಚೆ ಬರೋದಾ ಹಾಕಿ ನೋಡೊಮ್ಮೆ. ನೀ ಹಾಕು, ನಿಂಗೆ ಕವರ್ ತೆಗಿಬೇಡಿ ಎಲ್ಲ ಡಿಸ್ಪ್ಲೇ ಈ ಥರ ಕಲರ್ ಚೇಂಜ್ ಆಗ್ಬೋದಲ್ಲ, ಕವರ್ ಆಗ್ಬೋದಲ್ಲ ಸೈಜ್ ಎಲ್ಲ ಡಿಸ್ಪ್ಲೇ ನೋಡ್ಬೋದು ನೀವು. ಡಿಸ್ಪ್ಲೇ ಫೈನಲಿ ನಮ್ಮ ಮನೆಗೆ ಬಂದ್ವಿ. ಟೈಮ್ ಎಷ್ಟಾಯ್ತಾ? ಟೈಮ್ 12:25 ಆಯಿತು. ಬಿಸಿಲು ಕೂಡ ಸಾಕಾಯಿತು. ಅಂದರೆ ಮಾರ್ನಿಂಗ್ ಬೇಗ ಹೋಗಿದ್ದೇವೆ ನಾವು, ಅಂದರೆ ಬೇಗ ಹೋಗಿ ಬರುವ ಅಂತ. ಬಟ್ ಬಜ್ಪೆಯಿಂದ ಬಸ್ ಇರಲಿಲ್ಲ, ಸೊ ಲೇಟ್ ಆಯಿತು ತುಂಬ. ಈಗ ಟೀ ಮಾಡಿಟ್ಟಿದ್ದಾರೆ,
ಕುಡಿತಾ ಇದ್ದೇನೆ. ಒಂದು ಬಿಸಿಲಲ್ಲ, ತಲೆಯೆಲ್ಲ ನೋವಾಗ್ತಾ ಉಂಟು. ಬಿಸಿಲಿಗೆ ಜಾಸ್ತಿ ನನಗೆ ಬಿಸಿಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಜಾಸ್ತಿ. ಅಂದರೆ ಬಿಸಿಲು ಜಾಸ್ತಿ ಹೋದರೆ ಹೆಡ್ಡೇಕ್ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ಇನ್ನು ಮನೆಗೆ ಬಂದು ಇನ್ನೂ ಪುನಃ ಹೊರಡಿ ಇನ್ನೊಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ಆಮೇಲೆ ಟೈಮ್ ಇದ್ದರೆ ಕಂಬಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೇನೆ. ನೋಡಬೇಕು. ಬಿಸಿಲು ಕೂಡ ಉಂಟು, ತಿರುಗಲಿಕ್ಕೆ ಆಗೋದಿಲ್ಲ, ಸುಸ್ತಾಗ್ತದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಟೆಂಪಲಿಗೆ ಹೋಗಿ ಆಮೇಲೆ ವಿರಸತ್ತಲ್ಲಿ ತುಂಬ ತಿರುಗಲಿಕ್ಕೆ ಆಗಲಿಲ್ಲ. ವಿರಸತ್ತಲ್ಲಿ ಸ್ವಲ್ಪ ತಿರುಗಿ ಬಂದು, ಯಾಕಂದರೆ ಟೆಂಪಲಿಗೆ ಹೋಗಿ ಅಲ್ಲಿ ಸುಸ್ತಾಗಿದೆ ನಮಗೆ. ಸೊ ವಿರಸತ್ತಲ್ಲಿ ಮತ್ತೆ ಪುನಃ ಬಿಸಿಲು, ಸುಸ್ತಾಗಿತ್ತು. ಸೊ ಆಮೇಲೆ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಆಂಟಿದು ಮನೆಗೆ ಹೋಗ್ತಾ ಇದ್ದೇವೆ. ಪೂಜೆ ಮಾರ್ನಿಂಗ್ ಆಗಿದೆ, ಪೂಜೆ ಬೇಗ. ಸೊ ಅವ್ರು ಹೇಳಿದ್ರು ಲೇಟ್ ಆದರೂ ಪರವಾಗಿಲ್ಲ ಬನ್ನಿ ಅಂತ. ಅಂದರೆ ಅವ್ರದ್ದು ಇವತ್ತು ಫಸ್ಟ್ ಆ್ಯನಿವರ್ಸರಿ, ಅಂದರೆ ಹೌಸ್ ವಾರ್ಮಿಂಗ್ ಆಗಿ 1 year ಆಯಿತು ಇವತ್ತು. ಸೊ ಹಾಗೆ ಪೂಜೆ ಈಗ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಅದು ಮಾರ್ನಿಂಗ್ ಬೇಗ ಆಗಿದೆ, ಅಂದರೆ 5 o'clock ಆಗಿದೆ. ಸೊ ಆಮೇಲೆ ಬನ್ನಿ ಪರವಾಗಿಲ್ಲ, ಲೇಟ್ ಆಗಿದೆ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೇವೆ. ಇನ್ನು ಕಂಬಳಕ್ಕೆ ಹೋಗಲಿಕ್ಕೆ ಟೈಮ್ ಸಿಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ಇನ್ನು ಅಲ್ಲಿ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, ನೋಡಬೇಕು. ನೋಡಿ ತಂಗಿ ನೋಡಿ ಹಿಂದೆಯಿಂದ ಬರ್ತಿದ್ದಾರೆ. ಇಳಿದ್ವಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಕೊಂಪದ, ಅಂದರೆ ಆಂಟಿನ ಮನೆಗೆ ಹೋಗ್ತಾ ಇದ್ದೇವೆ ನಾವು. ಚಿಕ್ಕಮ್ಮ, ಅದು ಆಂಟಿ ಚಿಕ್ಕಮ್ಮ. ಇನ್ನೆಷ್ಟೊತ್ತು ನಡೀಲಿಕ್ಕೆ? ಎಷ್ಟೊತ್ತು? ನಾನಂದರೆ ಗೃಹ ಪ್ರವೇಶಕ್ಕೆ ಹೋಗಿರಲಿಲ್ಲ, ಅದಕ್ಕೆ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಬರ್ತಿರೋದು ಅವರ ಮನೆಗೆ. ಯಾವ ಸೈಡ್ ಹೋಗುದು? ಈ ಸೈಡಾ? ನೋಡಿ ಉದ್ದ ರೋಡ್ ಉಂಟು, ನಡ್ಕೊಂಡು ಹೋಗ್ಬೇಕು ಇನ್ನು. ಆ್ಯಕ್ಚುಲಿ ಇವತ್ತು ಫುಲ್ ಟ್ಯಾನ್ ಆಗಿದೆ, 3 ಕಡೆ ಆಯಿತು. ಇದೊಂದು ಸೇರಿಸಿ 3 ಕಡೆ ಹೋದ್ವಿ ನಾವು. ಸೊ ಬಿಸಿಲಿಗೆ ಫುಲ್ ಟ್ಯಾನ್ ಆಗಿದೆ. ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ, ಡೌಟಲ್ಲಿ ಉಂಟು. ಸೊ ಹೋದರೆ ನಾನು ಕಂಬಳಕ್ಕೆ ಹೋದರೆ ನಿಮಗೆ ವಿಡಿಯೋ ಶೇರ್ ಮಾಡ್ತೇನೆ. ಓಕೆ. ವಾಕಿಂಗ್ ಮಾಡಿಯೇ ನಮಗೆ ಸುಸ್ತಾಗಿದೆ ಇವತ್ತು, ಫುಲ್ ಬಿಸಿಲಿಗೆ ವಾಕಿಂಗ್ ಇವತ್ತು. ಗೈಸ್, ನಾವು ಅದು ರೋಡಿಂದ ಹೋಗಿ ದಾರಿ ತಪ್ಪಿತ್ತು ನಮಗೆ. ಇವರಿಗೆ ನೆನಪಿಲ್ಲ ಅಂತೆ, ತಂಗಿದು ಮನೆದು ರೂಟೇ ಗೊತ್ತಿಲ್ಲ ಇವರಿಗೆ, ಕನ್ಫ್ಯೂಸ್ ಆಯ್ತಂತೆ. ಸೊ ಇನ್ನೊಂದು ರೂಟಿಂದ ಹೋಗ್ತಿದ್ದೇವೆ, ಮೇಯ್ನ್ ರೋಡಿಂದ ಹೋಗ್ತಾ ಇದ್ದೇವೆ ನಾವು. ಇನ್ನೂ ಪುನಃ ನಡಿಲಿಕ್ಕೆ ಉಂಟು, ಸುಸ್ತಾಗ್ತಾ ಉಂಟು. ಗೈಸ್, ನಾವು ಗಾಡಿಯಲ್ಲಿ ಹೋಗ್ತಿದ್ದೇವೆ, ಟ್ರಿಪಲ್ ರೈಡ್. ಗಾಡಿ ಸಿಕ್ಕಿತ್ತು, ಕಸಿನಿದು ಗಾಡಿ. ಒಬ್ಬರೇ ನಡ್ಕೊಂಡು ಬರ್ತಿದ್ದಾನೆ. ನಮ್ಮನ್ನು ಬಿಟ್ಟು ಮತ್ತೆ ಅಮ್ಮನನ್ನು ಕರ್ಕೊಂಡು ಬರ್ತೀವಿ. ಇಲ್ಲಿ ನೋಡಿ ಒಬ್ಬನು, ಎಂತ ಮಾಡ್ತಿದ್ಯಾ? ಸೊ ನಾವು ಆಂಟಿ ಮನೆಗೆ ರೀಚ್ ಆದ್ವಿ. ಇನ್ನು ನೆಂಟರಲ್ಲಿ ಹೋಗಿದ್ದಾರೆ. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.